ಹಾಕಿದ್ನಿ ಏನೇನು ಮಾಡಿದ್ನಿ ಹೆಂಗೆ ಸಾಲ ಮಾಡಿದ್ನಿ ಅಂತೇಳಿ ಅಂದ್ರೆ ಆ್ಯಕ್ಚುಲಿ ಒಂದು ಟನ್ನಿಗೆ 4,000 ಖರ್ಚು ಬರ್ತದೆ. ಒಮ್ಮೆ ಅವರು ಇವರೆಲ್ಲರೂ ಕೂಡ ಪ್ರಯೋಗ ಮಾಡಿ ನೋಡಲಿ, ಅದು ಆ ಮಾತು ಬೇರೆ, ಅದು ಚರ್ಚೆ ಇಟ್ಟರು ಭಾಳ ಉತ್ತಮ ವಿಷಯ. ಆದರೆ ಅದನ್ನು ನೀವು ಏನು ತಯಾರು ಮಾಡ್ತೀರಪ್ಪ ಅಂದ್ರೆ ಸಾರಾಯಿ ಸಕ್ಕರೆ ಇದ್ಬಿಟ್ಟು ಮತ್ತೊಂದಿಲ್ಲ, ಮಳ್ಳಿ ತಯಾರು ಮಾಡೋದು ಮಾಡಿರಿ. ರೈತರು ಅನುಕೂಲ ಮಾಡ್ತೀರಿ, ನೀವು ಅನುಕೂಲ ಮಾಡ್ಕೊಂಡು ಅವರು ಮಾಡಿರಿ. ಆದರೆ ಇದು ಏನೂ ಮಾಡೋದು ಮಾಡಿರಿ, ಅದ್ರ ಜೊತೆ ಇನ್ನೊಂದಕ್ಕೆ ನೀವು ಸಹಾಯ ಸಹಕಾರ ಮಾಡಲೇಬೇಕು. ಯಾಕಂದ್ರೆ ರೈತ ನಮ್ಮ ದೇಶದ ರೈತ, ಜಗದ ಬಗ್ಗೆ ರೈತರ ಬಗ್ಗೆ ಈ ಮಾತು ಮಾತಾಡ್ತಾ ಇದ್ದೀನಿ. ಇವನ್ ಅಮೇರಿಕಾದಲ್ಲಿರ್ಬೋದು, ಇಂಗ್ಲೆಂಡ್ದಲ್ಲಿರ್ಬೋದು, ಎಲ್ಲೇ ಇರ್ಬೋದು, ಅಲ್ಲಿ ರೈತ ಲಾಸ್ದಾಗ ಇದ್ದಾರೆ ರೀ. ಆದರೆ ಅಲ್ಲಿ ಸರ್ಕಾರಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಒಬ್ಬ ರೈತ ವರ್ಷಕ್ಕೆ ಕಡಿಮೆ ಅಂದ್ರೆ ಒಂದು 50ರಿಂದ 60 ಲಕ್ಷ ತನಕ ಸಬ್ಸಿಡಿ ಕೊಡ್ತಾರಲ್ಲ. ಒಮ್ಮೆ ಅಭ್ಯಾಸ ಮಾಡೋಂಥ ವಿಷಯ ಅದು. ಯಾಕಂದರೆ ಅವ್ರು ಬೆಳೆದ ಬೆಳೆಗೆ ಲಾಭ ಇಲ್ಲ, ಮಾರ್ಕೆಟ್ ಇಲ್ಲ ಅವ್ರ ಕೈಯಾಗ. ಈಗೆಲ್ಲರೂ ಕಾರ್ಪೊರೇಟ್ಗೆ ಮಾರ್ಕೆಟ್, ಅವ್ರು ಹೆಂಗೆ ಹೇಳ್ತಾರೆ ಅದ ಮಾರ್ಕೆಟ್. ಒಬ್ಬ ಪಟ್ಟಿ ಕಟ್ಟ ತಂದ ಮಾರ್ಕೆಟ್ ಹೇಳ್ತಾನೆ, ಒಂದು ರೇಟ್ ಇಷ್ಟು ಆಗ್ತದೆ. ಒಬ್ಬ ಚಾ 50 ರೂಪಾಯಿ ಒಂದು ಸಿಂಗಲ್ಗೆ ಅವ್ರು ಡಿಸೈಡ್ ಮಾಡ್ತಾರೆ. ಆದರೆ ರೈತ ಇಲ್ಲಿ ಡಿಸೈಡೇ ಇಲ್ಲ. ಈ ದಿಶೆಯಲ್ಲಿ ಈ ಒಂದು BDCC ಬ್ಯಾಂಕ್ ಹೊಸ ಯೋಜನೆ ಹಾಕ್ಕೊಂಡು ಪ್ರತಿಯೊಂದು ಹಳ್ಳಿಗೂ ಗೋಡೌನ್ ಅಥವಾ ಪ್ರತಿಯೊಂದು ಹಳ್ಳಿ ಗೋಡೌನ್ ಬೇಕೇ ಬೇಕು ಇವತ್ತು. ಯಾಕಂದ್ರೆ ಬರೀ ಕೇವಲ ಕಬ್ಬು ಒಂದೇ ಅಲ್ಲ ಬೆಳೆದು, ಕಬ್ಬು ಬೆಳಿತಾನೆ, ನಿಮ್ಮ ಫ್ಯಾಕ್ಟ್ರಿ ತರ್ತಾನೆ, ನಿಮ್ಮ ಫ್ಯಾಕ್ಟ್ರಿ ಆಗಲಿ ಜೊತೆಗೆ ಇನ್ನುಳಿದ ಬೆಳೆಗಳು ಇಲ್ಲಿ ಬೆಳಿಬೇಕು ಬೆಳಿಬಾರ್ದು ಅನ್ನುವಂಥದ್ದು. ಯಾಕಂದರೆ ಸ್ವಾವಲಂಬಿ ಆಗಬೇಕಾಗಿತ್ತು, ಎಲ್ಲ ಬೆಳೆಗಳು ಬರಬೇಕಾಗ್ತದೆ. ಎಣ್ಣೆಯಲ್ಲೇ, ಹತ್ತಿಯಲ್ಲೇ, ಇನ್ನುಳಿದ ಬೆಳೆಕಾಳುಗಳು ಎಲ್ಲದರಲ್ಲೂ ಇವು ಬೆಳೆದಾಗ ಇವ್ರಿಗೆ ಮಾರ್ಕೆಟ್ ಬೇಕಾಗ್ತದೆ. ಅದಕ್ಕೆ ಮಾರ್ಕೆಟ್ಗೆ ಹೋಗೋ ತನಕ ಗೋಡೌನ್ ಬೇಕಾಗ್ತದೆ. ಗೋಡೌನ್ಗಳನ್ನು ಇವತ್ತು ನೋಡ್ರಿ, ಅದಾನಿ ಅಂತವರು ಸಿಕ್ಕಾಪಟ್ಟೆ ಗೋಡೌನ್ ಕಟ್ಟಿ ಹೋಗೋದು. ಅಲ್ಲಿ ಇನ್ನು ಓಪನ್ ಮಾರ್ಕೆಟ್ ಮಾಡೋ ಲೆಕ್ಕದಲ್ಲಿ ವಿಚಾರ ಮಾಡಲಿಕ್ಕೆ ಈ ಕೃಷಿ ಒಂದು ಸಿಕ್ಕಿಲ್ಲ ಅವ್ರ ಕೈಯಾಗ. ಅದನ್ನು ಈಗಾಗಲೇ ಮೋದಿಯವ್ರು ಸಿಗಿಸ್ಬೇಕು ಅಂದ್ಕೊಂಡ್ರು, ಅಥವಾ ವರ್ಲ್ಡ್ ಬ್ಯಾಂಕ್ ಅವ್ರು ಸಿಗಿಸ್ಬೇಕು ಅಂದ್ಕೊಂಡ್ರು. ಇವತ್ತು ರೈತ ನಿಜವಾಗಿ ಒದ್ದಾಡ್ತಾ ಇದ್ದಾನೆ. ಹಾಗಂತೇಳಿ ನಾವು ಭಾಳ ಲಾಭದಾಗಿದ್ದಾನಂತಲ್ಲ, ಕೇವಲ ಪಂಜಾಬ್, ಹರಿಯಾಣ, ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಮಾತ್ರ ರೈತ ಇದ್ದಿದ್ರೆ ವರ್ಷಕ್ಕೆ 1,00,000, 2 ಲಕ್ಷ ರೂಪಾಯಿ ತನಕ ಇನ್ಕಮ್ ಮಾಡ್ತಾನೆ. ಉಳಿದ ಕಡೆ ಎಲ್ಲ ಬಾಬು ತಿಂಗಳಿಗೆ 6,000, 5,000 ಪಗಾರ ಬಿದ್ದರೆ ಹೆಚ್ಚಿನ ಮಾತಾವು. ಆದರೂ ಸಹಿತ ಎಲ್ಲ ಅನಾಲಿಸಿಸ್ ಮಾಡಿ ರೈತರಲ್ಲಿ ಎಲ್ಲರಿಗೂ ಗೊತ್ತದಿದ್ದು ಭಾಳಷ್ಟು ರೈತರಿಗೂ. ಆದರೂ ಅನಿವಾರ್ಯವಾಗಿ ಪರಿಸ್ಥಿತಿ ಇಲ್ಲೇನಾಗ್ತದೆ, ಭೂಮಿ ಸೌಕರ್ಯ ಆಗ್ತದೆ ಇದರಿಂದ, ನಮ್ಮ ಕಬ್ಬಿನಿಂದ